ಪ್ರೈಸ್ ದ ಲಾರ್ಡ್. ಕಳೆದ ದಿನ ಒಬ್ಬರು ತಾಯಿಯನ್ನು ನೋಡಿದ್ದೇವೆ. ಆ ತಾಯಿ ಬೀದಿಯಲ್ಲಿ ಹುಚ್ಚಿ ಥರ ಆಡ್ತಾ ಇದ್ದಳು. ಕಾರಣ ಕೇಳಿದರೆ, ಪ್ರೀತಿಯಿಂದ ಸಾಕಿ ಬೆಳೆಸಿದಂಥ ಮಗ ಮನೆಗೆ ಆಶ್ರಯ ಆಗ್ತಾನೆ ಅಂಥೇಳಿ ತಿಳ್ಕೊಂಡ್ರೆ ಆ ಮಗ ಕಡೆಗೆ ಕುಡುಕನಾಗಿ ಅರ್ಧ ವಯಸ್ಸಿನಲ್ಲೇ ಪ್ರಾಣ ಬಿಡ್ತಾನೆ. ಆ ಸುದ್ದಿಯಿಂದ ತಾಯಿ ಹುಚ್ಚಿಯಾಗಿಬಿಟ್ಟಿರ್ತಾಳೆ. ಸೊ ಇವತ್ತು ಆ ಮನೆ ಬರಿದಾಗಿತ್ತು. ಖಂಡಿತವಾಗಲೂ ಇವತ್ತು ಎಷ್ಟೋ ಹುಡುಕತನದಲ್ಲಿರುವಂಥ ವ್ಯಕ್ತಿಗಳಿಂದ ಮನೆಗಳು ಬರಿದಾಗ್ತಾ ಇದ್ದಾವೆ, ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಹೆಂಡತಿ ಮಕ್ಕಳು ಅನಾಥರಾಗ್ತಾ ಇದ್ದಾರೆ, ತಾಯಿ ಹುಚ್ಚಿ ಆಗ್ತಾ ಇದ್ದಾಳೆ. ಪ್ರಿಯರೇ, ಈ ಕುಡುಕತನದಲ್ಲಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಆ ಚಟದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ನೀವು ತಾನೇ ಅಪ್ಪ ಎಲ್ಲ ವಿಷಯದಲ್ಲೂ ಕೂಡ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದೀರಪ್ಪ. ಕರ್ತನೆ ತಂದೆಯಾದಂಥ ದೇವರೇ, ದುಷ್ಟನ ಸಾವಿನಲ್ಲಿ ಲೇಷ್ಯವಾದರೂ ಸಂತೋಷವಿಲ್ಲ, ಆತನು ತಿರುಗಿಕೊಳ್ಳುವುದಾದರೆ ಬದುಕು ಬಾಳುತ್ತಾನೆ ಎಂದು ದೇವರೇ ನಿಮ್ಮ ವಾಕ್ಯ ಬರೆಯಲ್ಪಟ್ಟಿದೆ. ಕರ್ತನೆ, ಇವತ್ತು ಅನೇಕ ದೇವರೇ ಯೌವನಸ್ಥರು ದೇವ ಚಿಕ್ಕ ಪ್ರಾಯದಲ್ಲಿಯೇ ಅನೇಕ ದುಷ್ಟ ಚಟಗಳಿಗೆ ಒಳಗಾಗಿ ಕುಡಿತ ದೇವರೇ ಅಪ್ಪ ತಂದೆಯಾದ ದೇವರೇ ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇದ್ದಾರಪ್ಪ. ತಂದೆಯಾದ ದೇವರೇ, ತಿಳಿದೋ ತಿಳಿಯದೋ ದೇವರೇ ಆ ಚಟ ಅವರನ್ನು ಬಲಿ ತೆಗೆದುಕೊಳ್ಳುತ್ತಾ ಇದೆ ದೇವರೇ ಅಪ್ಪ. ಅದಕ್ಕೆ ಕರ್ತನೆ ಆಹುತಿಯಾಗುತ್ತಾ ಇದ್ದಾರೆ ದೇವ. ಅಂಥ ದುಷ್ಟನ ಚಟಗಳಿಂದ ನೀನು ಬಿಡಿಸಿ ದೇವರೇ, ಆ ಚಟದಲ್ಲಿರುವಂಥ ಪ್ರತಿಯೊಂದೊಂದು ಮಕ್ಕಳನ್ನು ನೀನು ಬಿಡಿಸಪ್ಪ. ಕರ್ತನೆ, ನಿನ್ನ ಶಿಲುಬೆಯ ನೆರಳಿನಲ್ಲಿ ಅವರು ಓಡೋಡಿ ಬರಲಪ್ಪ. ಕರ್ತನೆ, ನಿನ್ನ ರಕ್ತದ ಕೋಟೆ ಒಳಗೆ ಬಂದು ನೆಲೆಸಲಿದೇವ. ನಿಮ್ಮಿಂದೆಲ್ಲ ಸಾಧ್ಯ ದೇವರೇ. ನಿನ್ನ ಕೃಪೆ ತೋರಿ ಅಪ್ಪ, ಕುಡಿತ ಚಟದಲ್ಲಿರುವಂಥ ಒಂದೊಂದು ಕುಟುಂಬಗಳನ್ನು ಮುಟ್ಟಿ ಬದಲಾವಣೆ ತೆಗೆದುಕೊಂಡು ಬಾ ದೇವರೇ. ಅವರು ಅರಿವಿಗೆ ಬರುವಂತೆ, ತಿಳುವಳಿಕೆಗೆ ಬರುವಂತೆ ಸಹಾಯ ಮಾಡು. ತಪ್ಪು ಕುಡಿಯೋದ್ರಿಂದ ನನ್ನ ಕುಟುಂಬ ಹಾಳಾಗ್ತದೆ, ಜೀವನ ಹಾಳಾಗ್ತದೆ ಅನ್ನುವಂಥದ್ದನ್ನು ಅರಿತುಕೊಂಡು ಬದಲಾವಣೆಯನ್ನು ಕಾಣುವಂತೆ ಸಹಾಯ ಮಾಡಪ್ಪ. ಯಾಕೆಂದರೆ ಒಬ್ಬ ಯವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ ದೇವರೇ? ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುವುದರಿಂದ. ನಿಮ್ಮ ವಾಕ್ಯ ಒಂದೊಂದು ಕುಟುಂಬಗಳನ್ನು ಬದಲಾಯಿಸಲಿ, ನಿಮ್ಮ ವಾಕ್ಯ ಒಬ್ಬೊಬ್ಬರ ಜೀವಿತಗಳನ್ನು ಬದಲಾಯಿಸಲಿ ದೇವ. ನೀವು ಹಾಗೆ ಮಾಡ್ರಿ, ಮಹಿಮೆ ಹೊಂದಿಕೊಳ್ಳ್ರಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಪ್ರಭು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್.